ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಸೂಪರ್ವಾಗಿದ್ದೀವಿ. ತುಂಬ ದಿನ ಆಗಿತ್ತು ನಾನು ಲಾಂಗ್ ವೀಡಿಯೋನ ಪೋಸ್ಟ್ ಮಾಡಿದೆ. ಶಾರ್ಟ್ ವೀಡಿಯೋಸ್ನ ಹಾಕ್ತಾಯಿದ್ದೆ, ಬಟ್ ಲಾಂಗ್ ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ. ಇನ್ನು ಮುಂದೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ವೀಕ್ಲಿ ಒಂದಾದರೂ ನಾನು ಲಾಂಗ್ ವೀಡಿಯೋ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಆ್ಯಕ್ಚುಲಿ ಇವತ್ತು ಅಪ್ಪಣ್ಣನ ಬರ್ಡೇ ಇತ್ತು. ಹಾಗಾಗಿ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿ ನಾವೆಲ್ಲ ಹೊರಟಿದ್ದೀವಿ. ನಾವಿವಾಗ ಅನಂತಪುರದ ಹತ್ರ ಇರೋ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಹಳೆ ಕಾಲದ ದೇವಸ್ಥಾನ. ಪೀಸ್ಫುಲ್ ಆದ ವಾತಾವರಣ, ಹಾಗೆ ಆ ಜಿನು ಅಂತ ಮಳೆ ಬರ್ತಾ ಇದ್ದಿತ್ತು, ಚೆನ್ನಾಗಿತ್ತು. ಅಮೃತಪುರ ನೋಡಿದ್ಯಾಳ? ಅದು ಚೆನ್ನಾಗಿದೆಲ್ಲ, ಹಿಂಗೆ ಇರೋದಲ್ಲ ಚೆನ್ನಾಗಿದೆ. ಇದು ತಿರುಪತಿದು ವಿಷ್ಣು ದೇವಸ್ಥಾನ ತಾನೇ, ಚೆನ್ನಾಗಿದೆ. ಅಲ್ಲೊಂದು ಕಲ್ಯಾಣಿ ಇದೆ ಅನ್ಸುತ್ತಲ್ಲ. ಹೌದಾ, ಮುಚ್ಚಿತ್ತ ಇದು? ಕಾಡಲ್ಲಿ ಇದ್ದಿದ್ದ ಇದು? ಅಂದ್ರೆ ಈ ದೇವರು ಇಲ್ಲೇ ಇದ್ದಾಗಿದ್ದಾನೆ, ಉದ್ಭವ ಆಗಿದ್ದ. ಚೆನ್ನಾಗಿದೆ. ಕಲ್ಯಾಣಿ ಇನ್ನು ಕೆಳಗೆ ಪೂರ್ತಿ ಫುಲ್ ಹಾಳೈತೆ. ಮೂವಿ ನಾನು ಅವತ್ತೊಂದ್ಸರಿ ಬಂದಾಗ ಮೂವಿ ಶೂಟಿಂಗ್ ನಡೀತಿತ್ತು. ಫುಲ್ ಆ ದೇವಸ್ಥಾನ ಅದು. ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ್ಲ, ಅದೆಲ್ಲ ಇಲ್ಲೇ ಮಾಡ್ತಾರೆ ಅನ್ಸುತ್ತಲ್ಲ. ಚೆನ್ನಾಗಿದೆ. ಅದು ತುಂಬಾ ಹಾಳೈತೆ. ಕೆಳಗೆ ಒಳ್ಳೆ ಶೇಪ್ ಮಾಡಿದ್ರೆ ಮೆಟ್ಲು ಹಿಂಗೆ ಅದೆಲ್ಲ ಮುಚ್ಚೋಗೈತೆ. ತುಂಬಾ ಚೆನ್ನಾಗಿದೆ. ಇವಾಗ ನಾವು ಉಮಾಮಹೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಾವಿವಾಗ ಸಿಗಂದೂರಿಗೆ ಹೋಗ್ತೀವಲ್ಲ, ಆ ರೋಡಲ್ಲಿ ಇಕ್ಕೇರಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಅಘೋರೇಶ್ವರ ದೇವಸ್ಥಾನ ಅಂತ ಇದೆ. ಇದೆಷ್ಟು ಚೆನ್ನಾಗಿದೆ ಅಂದರೆ, ನನಗಿದನ್ನು ನೋಡಿ ಏನು ನೆನಪಾಯಿತು ಅಂದರೆ, ಗೋಲ್ ಗುಂಬಸ್ ಇದೆಯಲ್ಲ ಅದು ನೆನಪಾಯಿತು. ಮುಂದೆ ಎಲ್ಲ ಆರ್ಚ್ ಎಲ್ಲ ಇದೆಯಲ್ಲ, ಅದನ್ನು ನೋಡಿ ಆ ಥರ ಅನ್ನಿಸ್ತು. ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಇದು ಕೂಡ ಆಗಿನ ಕಾಲದ ದೇವಸ್ಥಾನನೇ, ಹಾಗಾಗಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಹಾಗೆ ಇಲ್ಲಿ ಪಕ್ಕದಲ್ಲಿ ಫೋಟೋ ಶೂಟ್ ಮಾಡ್ತಾಯಿದ್ರು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು. ಅದನ್ನು ಕೂಡ ನೋಡಿ ನಾವು ಬಂದ್ವಿ. ಇನ್ನೊಂದು ಏನು ಗೊತ್ತಾ, ಭಾಗ್ಯಕ್ಕ ಇದ್ರಲ್ಲ, ಅವರು ಸ್ಲಿಪ್ಪರ್ನ ಸ್ಟೆಪ್ಸ್ ಮೇಲೆ ದೇವಸ್ಥಾನದ ಹತ್ರ ಹಾಕೋ ಬಂದುಬಿಟ್ಟಿದ್ರು. ಅಣ್ಣ ಅದನ್ನೇ ಜೋರು ಮಾಡಿದ್ರು, ಎಲ್ಲಿ ತನಕ ಹಾಕ್ಕೊಂಡು ಹೋಗ್ತಿದ್ಯಾ ಭಾಗ್ಯ ನೀನು ಅಂತೇಳಿ ಹೇಳಿದ್ರ. ಆಮೇಲೆ ಅಕ್ಕ ಹೋಗಿ ಆ ಸ್ಲಿಪ್ಪರ್ನ ಬಿಟ್ಟು ಬಂದರು. ಹಾಗೆ ಈ ಫೋಟೋ ಶೂಟೆಲ್ಲ ನೋಡಿಕೊಂಡು ನಾವಿವಾಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ನೋಡಿ, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಲೂ ಗ್ರೀನ್ರಿ ಸಕ್ಕದಾಗಿದೆ. ಇದು ಕೂಡ ಶಿವನ ದೇವಸ್ಥಾನನೇ. ನಾವು ಆಲ್ಮೋಸ್ಟ್ ಇವತ್ತು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಿವನ ದೇವಸ್ಥಾನ ಅಂತ ಎಲಿಫೆಂಟ್. ದೇವಸ್ಥಾನದೊಳಗಡೆ ಬಂದ್ವಿ. ಆದರೆ ದೇವ್ರ ದರ್ಶನ ಮಾಡೋಣ ಅಂದರೆ ಡೋರ್ ಹಾಕ್ಬಿಟ್ಟಿದ್ರು. ಅದರಲ್ಲೇ ಆ ಡೋರಲ್ಲೇ ಸ್ವಲ್ಪ ಕಿಂಡಿಗಳಿರ್ತಿತ್ತಲ್ವ, ಅದರಲ್ಲೇ ನೋಡಿಕೊಂಡು ದೇವರನ್ನ ಬಂದ್ವಿ. ಹಾಗೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಬೇಲೂರು ಹಳೆಬೀಡು ದೇವಸ್ಥಾನಗಳೇ ನೆನಪಾಗ್ತಿದ್ವು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಈಗ ಮೆಮೊರಿನ ಕಲೆಕ್ಟ್ ಮಾಡ್ಕೋಬೇಕಲ್ವ, ಹಾಗಾಗಿ ಫೋಟೋಸ್ನ ತೊಗೊಳ್ತಾ ಇದ್ದೀವಿ. ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ಹಾಗೆ ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ಕಡೆನೂ ಹೊರಟಿದ್ದೀವಿ. ತಿಂಡಿ ತಿನ್ನುವ ಸಮಯ, ಎಲ್ಲ ಒರೆಸ್ಕೊಳ್ಳೋದು ತಿಂಡಿ ತಿನ್ನುವ ಸಮಯ. ಪಾಪರಿಗೆ ಅಶ್ವಾಗಿದೆ ಅಲ್ಲ ಚಿನಿ? ಜನು ಬೋ ತಿಂತೀಯಾ? ಹಶ್ವಾಗಿತ್ತ? ಓನ್ ತಿಂತೀಯ ನೀನು? ಓನ್ ಬೇಕು, ಆನ್ ಬೇಕು. ಚಿನಿ ಮನೆಗೆ ಹಶ್ವಾಗಿತ್ತ? ನಂಗೂ ಅಷ್ಟಪ್ಪ ಹಶ್ವಾಗಿತ್ತು. ಕಾರ್ ಬಂತು. ಅವ್ರ ಅಂಕಲ್ ಇದ್ರಲ್ಲ, ಅಂಕಲ್ ಎಲ್ಲದಾರೆ? ಉಪ್ಪಿನಕಾಯಿ ಅದೇ ಸೇಮಾ? ಇದು ಇದು ಉಪ್ಪಿಟ್ಟ, ಮೊಸರನ್ನ ಬೇಕಾದ್ರೆ ಮೊಸರು ಹಾಕೋಬಹುದು.
ಬೇಕಾದ್ರೆ ಮೊಸರು ಹಾಕ್ಕೊಳ್ರಿ. ಉಪ್ಪಿನಕಾಯಿ ಚಟ್ನಿ ಕುಚ್ಚ ಮಗ್ಲ ಅಲ್ಲಿ ಕುಚ್ಚ ಮಗ್ಲ ಅಲ್ಲೇ ಕುಚ್ಚ ಚಟ್ನಿ ಏನು ಯಾರು ಚಟ್ನಿ ಮೈಕಾಯಿ ಇದ್ರದ್ದು ಟೊಮೊಟೊ ಹಣ್ಣಿಂದು ಮಗ್ಲೇ ಅಲ್ಲಿ ಕುಚ್ಚೋಳಮ್ಮ ಅಲ್ಲಿ ತಗೋತಂತೆ ಹೆಚ್ಚಗೈತೆ ಹುಳುವಗ್ರೆ ಇನ್ನೂ ಚೆನ್ನಾಗಿ ಸಖತ್ತಾಗಿರೋದು. ಬಾ ನನ್ನ ಮೇಲೆಲ್ಲ ಅಲ್ಲಿ ನೋಡಲ್ಲಿ ಜಾಗ ಐತೆ ಕುಚ್ಚೋಳಪ್ಪ. ಇದು ಮೊಸರು ಇದ್ದಂಗಿಲ್ಲ, ಕಿಚಡಿ ಇದ್ದಂಗೆ ತೊಳ್ರಿ. ಚಿನಿ ಮಗ ಅಕ್ಕ ಅಲ್ಲಿ ಚಿನಿ ತಟ್ಟೆ ಐತಪ್ಪ. ಚಟ್ನಿ ಐತೆ, ಉಪ್ಪಿನಕಾಯಿ ಐತೆ, ಅಕ್ಕಿ ಹಿಡಿದು ಕಟ್ಟೆ ಕೊಡ್ರಿ. ಚಟ್ನಿ ನಿನಗೂ ನೀವು ಊರಿಂದಾನೆ ಅಕ್ಕ ಇವ್ರು ಊರಿಂದಾನೆ ಮಾಡ್ಕೊ ಬಂದಿರೋದ, ಅಲ್ಲಿಂದ ಬಂದಿರೋದ. ಚೆನ್ನಾಯ್ತು. ಅನ್ನ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟಿರೋದಾ? ನಾವು ಮಾಡ್ಬೇಕು ಅಂದ್ರೆ ಇದ್ ಮಾಡ್ಬಿಡ್ತೀವಿ. ಬಟ್ ಸಕ್ಕದಾಗೈತೆ ಟೇಸ್ಟ್ ಮಾತ್ರ. ಚೆಂಡು ಮೊಸರು ತಗ, ಮೊಸರು ತಗ, ಉಪ್ಪಿನಕಾಯಿ ಚಟ್ನಿ. ಆ್ಯಕ್ಚುಲಿ ತಿಂಡಿ ಮಾತ್ರ ತುಂಬ ಚೆನ್ನಾಗಿತ್ತು. ಆಂಟಿ ಇದ್ದಾರಲ್ಲ ಅವರು ಮನೆಯಿಂದನೇ ಮೊಸರು ಬುತ್ತಿ ಮಾಡ್ಕೊಂಡು ಬಂದಿದ್ರು, ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಅಕ್ಕಿನ ನೆನೆಸಿಟ್ಟು ಆಮೇಲೆ ಅನ್ನ ಮಾಡಿ ಅದನ್ನು ಚೆನ್ನಾಗಿ ಮಸ್ತು ಅಂದರೆ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಎಲ್ಲ ಕೊಟ್ಟು ತಂದಿದ್ರು. ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಹಾಗೆ ಟೊಮೊಟೊಕಾಯಿ ಚಟ್ನಿ ತಂದಿದ್ರು. ಸಕ್ಕದಾಗಿತ್ತು ಮಾತ್ರ ಟೇಸ್ಟು. ನಾವಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಅಲ್ಲಿಂದ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಗಂದೂರಿಗೆ ಬಂದ್ವಿ. ನೋಡಿ ಈ ಬ್ರಿಡ್ಜ್ ಫಸ್ಟ್ ಟೈಮ್ ಬರ್ತಾ ಇರೋದು ನಾನಿದು ಬ್ರಿಡ್ಜ್. ಅದೆಲ್ಲ ನಾವು ಲಾಂಚಲ್ಲೇ ಹೋಗ್ತಾ ಇದ್ವಲ್ಲ, ಬ್ರಿಡ್ಜ್ ಆದಮೇಲೆ ಇದೇ ಫಸ್ಟ್ ಟೈಮು ಬಂದಿದ್ದು. ಅದರಲ್ಲಿ ನೋಡಿ ಅಲ್ಲಿ ಮರಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಒಂದೇ ಒಂದು ಎಲೆ ಇಲ್ಲ. ಅದನ್ನೇ ಕೇಳ್ತಾ ಇದ್ದೆ, ನೋಡಿ ಹೇಗಿದೆ ಅಲ್ವಾ, ಅದು ಒಂದು ಮರ ಅಷ್ಟೇ ಇದೆ, ಒಂದೇ ಒಂದು ಎಲೆ ಇಲ್ಲ ಅಂತೇಳಿ. ಹಾಗೆ ಇಲ್ಲಿಂದನೇ ಹಿರೇಭಾಸ್ಕರ ಡ್ಯಾಮ್ ಅಂತೆ, ಅದು ಕೂಡ ಕಾಣ್ತಾ ಇದೆ ನೋಡಿ. ಬಟ್ ನಿಮಗೆ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ನನಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ. ಅದನ್ನು ನೋಡಿಕೊಂಡು ಹಾಗೆ ಮಳೆ ಕೂಡ ಬರ್ತಾ ಇತ್ತು. ಅದು ಸಿಗಂದೂರು ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಅಲ್ವಾ, ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ತಿಂಡಿ ತಿನ್ಕೊಂಡಿದ್ವಿ. ಆದರೆ ಅಪ್ಪು ಅಣ್ಣ ತಿಂಡಿ ತಿಂದಿರಲಿಲ್ಲ ಅಂತೇಳಿ ಅವರು ತಿಂಡಿ ತಿನ್ನೋಕ್ಕೆ ಬಂದರು. ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ನಾವೆಲ್ಲ ಕಾಫಿ ಕುಡ್ಕೊಂಡು ಹಾಗೆ ಚಿನಿಮಗೆ ಜಾನುಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ನಾವಿವಾಗ ಮುರುಡೇಶ್ವರ ಕಡೆ ಹೊರಟ್ವಿ. ಆನ್ ದ ವೇಯಲ್ಲಿ ಹಾಗೆ ಭೀಮೇಶ್ವರ ಅನ್ನೋ ಬೋರ್ಡ್ ನೋಡಿದ್ವಿ. ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಟೀ ಕುಡಿತಾ ಇವ್ರ ಹತ್ರ ಎಲ್ಲ ಅಂಗಡಿ ಹಾಕಿದ್ರಲ್ಲ, ಇವ್ರ ಹತ್ರ ವಿಚಾರಿಸಿದ್ವಿ ಹೇಗಿದೆ, ಎಲ್ಲಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ, ನಮ್ಮ ವೆಹಿಕಲ್ ಏನಾದರೂ ಹೋಗುತ್ತಾ ಅಂತೆಲ್ಲ ಕೇಳಿದ್ವಿ. ಅದಕ್ಕೆ ಅವರು ಇಲ್ಲ ನಿಮ್ಮ ವೆಹಿಕಲ್ ಎಲ್ಲ ಹೋಗೋಕ್ಕಾಗಲ್ಲ, ಏನಿದ್ರು ಇಲ್ಲಿ ಜೀಪ್ ಇದೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡು ಬಂದುಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಪರ್ ಹೆಡ್ ಏನೋ 150 ಅಂತ ಹೇಳಿದ್ರು. ಸೊ ನಾವೆಲ್ಲ ಹೊರಟ್ವಿ. ಸೊ ನೋಡಿಕೊಂಡು ಬರೋಣ ಅಂತೇಳಿ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅಮೌಂಟ್ ಎಲ್ಲ ಪೇ ಮಾಡಿ ಒಳ್ಳೆ ಜಾಗ ಮರ್ರೆ. ನೋಡ್ರಿ ಬೋಟಿಂಗ್ ಎಲ್ಲ ಮುಗಿತೀನಿ ಸರ್. ಯಾರು ನಾನಾ? ಹಾಯ್ ಫ್ರೆಂಡ್ಸ್. ಅಲ್ಲ ನೇತ್ರಕ್ಕ ಮಾತ್ರ ಒಬ್ರೇ ಬೋಟಿ ತಿಂತಾ ಇದಾರೆ, ನಮಗೆ ಯಾರಿಗೂ ಕೊಡ್ತಾ ಇಲ್ಲ. ನಾನೊಂದು ಪ್ಯಾಕ್ ಖಾಲಿ ಮಾಡಿದೆ. ಏ ಹಿಂದೆ ಹೋಗ್ರಿ, ನಾನು ಹಿಂದೆನಾ? ತಡಿ ನೀವೊಂದು ಇಳಿಜಾರು. ಆಕ್ಚುಲಿ ಫಸ್ಟ್ ಹೇಳಿದ್ದೆ ಇವನು ಉಂಬಳ ಹತ್ತುತ್ತೆ ಅಂತೇಳಿ. ಉಂಬಳನ ಇಂಬಳನ ಅಲ್ಲ? ಹೌದಲ್ಲ, ನೀ ಯಾಕೆ ಬಿಸಾಕ್ತೆ? ಇಲ್ಲ, ಇವಾಗ ಬರೀ ಒಬ್ರಿಗೆ ಅಲ್ಲಿ
ಪರಿಚಯ ಆದ್ರೆ ನೋಡ್ತಲ್ಲ. ಎಷ್ಟು ಕೆಸರಿದೆ ಅಲ್ಲ. ಕಾಣಿಸ್ತಾ ಇದೆ. ಹತ್ರ ಬಂದ್ವಿ, ಲ್ಯಾಂಡ್ ಆದ್ವಿ. ಇವಾಗ ನಾವೀಗ ದೇವಸ್ಥಾನದ ಕಡೆ ಹೊರಡಬೇಕು. ಮೇಲ್ಗಡೆ ಇದೆ ಸ್ವಲ್ಪ, ಹಾಗಾಗಿ ನಾವು ಇವಾಗ ಹೊರಟಿದ್ದೀವಿ. ನೋಡಿ ಪಾಪುನ ಪೂರ್ಣ ಎತ್ಕೊಂಡಿದ್ದಾರೆ, ಜಾನುನ. ಚಿನಿಮ ನನ್ನ ಜೊತೆಲಿದ್ದಾಳೆ. ಹಾಗೆ ಹುಂಬಳ ಬೇರೆ ಇತ್ತು, ಅದನ್ನೇ ಹೇಳ್ತಾ ಇದ್ದ. ಚೆಂಡು ಅದು ಏನೋ ಕಚ್ಚಿದ್ರೆ ಎಷ್ಟು ರಕ್ತ ಕುಡಿಯತ್ತಂತೆ. ಸಣ್ಣಕ್ಕಿರುತ್ತೆ ನೋಡುವಾಗ, ಅದು ಕಾಲಲ್ಲಿ ಇಟ್ಕೊಂಡು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಬ್ಲಡ್ ಕೊಡ್ತಿರುತ್ತೆ. ಆ ಥರ ಇತ್ತು ಅದು. ಅದನ್ನು ನೋಡಿಕೊಂಡು ಹುಷಾರಾಗಿ ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಮೈಗೆ ಹತ್ಕೊಳ್ಳುತ್ತೆ, ಕಾಲಿಗೆಲ್ಲ ಹತ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೆಸರು ಬೇರೆ ಇತ್ತಲ್ವಾ, ಅಂದರೆ ನೀರು ಮಳೆ ಬಂದಿದೆಯಲ್ಲ, ಹಾಗಾಗಿ ಹುಷಾರಾಗಿ ಹೊರಟಿದ್ದೀವಿ. ನೀವು ನಡೆದ್ರೆ ಸೊಳ್ಳೆ ಅಪ್ಪ, ಬನ್ನಿ ಬನ್ನಿ ಬನ್ನಿ. ನೀರು ಕಡಿಮೆ ಇದೆ ಅಲ್ವಾ? ಇದು ಎಷ್ಟು ಚೆನ್ನಾಗಿದೆ, ವಾವ್. ಭೀಮೇಶ್ವರ ಟೆಂಪಲ್. ಚಿನ್ನಿ ನೋಡಿದ್ಯಾ? ಮೆಟ್ಲು ಹತ್ಕೊಂಡು ಬರೋಷ್ಟರಲ್ಲಂತೂ ಸುಸ್ತಾಗೋಯ್ತು. ಜಾಸ್ತಿ ಮೆಟ್ಲು ಇರಲಿಲ್ಲ, ಆದರೂ ಸುಸ್ತಾಯ್ತಪ್ಪ. ಅದೊಳ್ಳೆ ಸ್ಟ್ರೈಟಾಗಿತ್ತ, ಸುಸ್ತಾದಂಗೆ ಆಯಿತು. ಇನ್ನೊಂದು ನೀರು ಕೂಡ ಜಾಸ್ತಿ ಇರಲಿಲ್ಲ. ಆಗಸ್ಟಲ್ಲಿ ಹೋದರೂ ತುಂಬ ನೀರು ಬರ್ತಾರದು, ಅವಾಗಿನ್ನೂ ನೋಡೋಕೆ ಚೆನ್ನಾಗಿರುತ್ತೆ. ಈಗಲೇ ಎಷ್ಟು ಚೆನ್ನಾಗಿದೆ, ಅವಾಗಿನ್ನೂ ತುಂಬ ಚೆನ್ನಾಗಿರುತ್ತೆ. ನೀರಂತೂ ನೋಡೋದಕ್ಕೆ ವ್ಯೂ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಆಗಸ್ಟಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡಬೇಕು. ಅದೇ ಅವರು ಕೂಡ ಹೇಳಿದ್ರು ಆಗಸ್ಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೀರಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಪುಟ್ಟ ನಂದಿ ಇದೆ ದೇವ್ರ ಮುಂದೆ, ಎಷ್ಟು ಚೆನ್ನಾಗಿತ್ತು ಕ್ಯೂಟಾಗಿ. ಇಲ್ಲೆಲ್ಲ ಬಿರುಕ್ಬಿಟ್ಟಿದೆ ನೋಡೋಣ. ತುಂಬಾ ಹಳೆಯ ದೇವಸ್ಥಾನ ಅಲ್ಲ, ಆದ್ರೆ ನಮ್ಗೆ ಗೊತ್ತಿಲ್ಲ. ನಾನಂತ ಇದು ಆದ್ರೆ ಅವಾಗಿನ ರಾಜರುಗಳು ಇಲ್ಲಿ ಬಂದು ದೇವಸ್ಥಾನ ಮಾಡಿರೋದು ನೋಡ್ರಿ, ನೀರ ಹತ್ರ. ಫಾಲ್ಸ್ ಅಂತೂ ಯಪ್ಪ, ಬಂಡೆ ಇಲ್ಲಷ್ಟೇ ಬಂಡೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ. ಬಮ್ಮ ಈ ಕಡೆ ಬರ್ರಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬರ್ರಿ. ಹೋಗಿ ಬಂದ್ರಾ? ಬರ್ರಿಪ್ಪ. ಹೌದಾ, ನಡೀರಿ, ಹಿಂಗೆ ಅಂತ ನಡೀರಿ. ನಡಿ ಜಾನು ಬಿಬಿ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ಲು ಕತ್ಲಿದೆ, ಏನು ಕಾಣಿಸ್ತಾನೆ ಇಲ್ಲ ಅಲ್ಲ ಶಿವ. ಅಲ್ಲಿ ಒಳಗಡೆ ದೇವ್ರದ್ದು ಏನು ಕಾಣಿಸ್ತಾನೆ ಇಲ್ಲ, ದೀಪ ಅಷ್ಟೇ ಉರಿತಾ ಇರೋದು. ಹಾಂ, ಕಾಲದ ದೇವಸ್ಥಾನ ಇದು. ನೋಡಿ ಎಷ್ಟು ಅಂದರೆ ಯಾವ ಟೈಮಲ್ಲಿ ಮಾಡಿರ್ಬೋದು ಇದು. ಎಲ್ಲ ಫುಲ್ಲು ಕಲ್ಲು ಎಲ್ಲ ಬಿದ್ದೋಗಿದೆ. ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ವಾವ್. ಅಲ್ಲ ಬಂಗಾರಿ, ನಿಂಗೆ ಇಷ್ಟ ಆಯ್ತಾ ಚಿನ್ನಿ? ನಿನಗಿಷ್ಟ ಆಯ್ತಾ? ನಮ್ಮ ಜಾನುಗಿಷ್ಟ ಆಯ್ತಾ? ನಮ್ಮ ಜಾನುಗಿಷ್ಟ ಆಯ್ತಾ? ಪ್ಲೇಸ್ ಮಾತ್ರ ಆಸಮ್. ಆದರೆ ಇನ್ನೊಂದು ಚೂರು ನೀರು ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಆ್ಯಕ್ಚುಲಿ ಇದು ಯಾವ ಪ್ಲೇಸ್ ಗೊತ್ತಾ? ಪೂಜಾ ಗಾಂಧಿ ಮತ್ತು ಗಣೇಶ್ ಇದ್ದಾರಲ್ಲ, ಮುಂಗಾರು ಮಳೆ ಫಸ್ಟ್, ಅದರಲ್ಲಿ ಗಣೇಶ್ ಪೂಜಾ ಗಾಂಧಿ ಅವ್ರನ್ನ ಎತ್ಕೊಂಡು ಬರ್ತಾರಲ್ವ, ಯಾವಾಗಲೂ ಅವ್ರ ತಂದೆ ಎತ್ಕೊಂಡು ಹೋಗ್ತಿದ್ರು ಅಂಥೇಳಿ. ಆ ಟೈಮಲ್ಲಿ ಅಂದರೆ ಗಣೇಶ್ ಅವ್ರು ಎತ್ಕೊಂಡು ಹೋಗಿ ಅಲ್ಲಿ ದರ್ಶನ ಪಡಿಸ್ಕೊಂಡು ಬರ್ತಾರಲ್ವ, ಆ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ, ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ನೀರೇನಾದರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಲ್ಲೇ ಭೀಮೇಶ್ವರ ಟಾಟಾ ಮಾಡ್ರಿ. ಸೂಪರ್ ಆಗಿತ್ತು. ಸ್ವಲ್ಪ ನೀರು ಇನ್ನೂ ಚೆನ್ನಾಗಿ ಬಂದಿದ್ರೆ ಇನ್ನೂ ಜಾಸ್ತಿ ಹಾಯ್ ಫ್ರೆಂಡ್ಸ್. ಕಾಡೆಮ್ಮೆ ಕೂತಿದೆ, ಕಾಡೆಮ್ಮೆ ಕೂತಿದೆ, ಕಾಡೆಮ್ಮೆ ಕೂತಿದೆ. ಬ್ಯಾಲೆನ್ಸ್ ಮಾಡಕ್ ಕೂರ್ಸಿದ್ರೆ ಜೀಪ್ನಲ್ಲಿ ಹಂಗೆ. ಇನ್ನೊಂದು ಅರ್ಧ ಗಂಟೆ ಆದ್ರೆ ನಮಗೆ ಆಲ್ರೆಡಿ ಶೇಕು, ಹೊಟ್ಟೆ ಹಸ್ತು, ಕಾಲ್ಗಳು. ಇಲ್ಲ, ಈಗ ಮುರುಡೇಶ್ವರ ಎಲ್ಲೊಂದು ಸಲ ಮುರುಡೇಶ್ವರ.
ಸೀದಾ ಮುರುಡೇಶ್ವರ ಹೋಗೋಣ, ಅಲ್ಲಾಗೆ ಬೀಳರ್ ಬೀಳ್ಬೋದು, ತಿನ್ನರ್ ತಿನ್ಬೋದು, ಉಜ್ಜಾಡೋರು ಉಜ್ಜಾಡ್ಬೋದು, ಏನಾದ್ರು ಮಾಡ್ಬೋದು ಅಲ್ಲಿ. ಇಲ್ಲ ಇರುತ್ತೆ ಅಣ್ಣ, ಇರುತ್ತೆ ಅಲ್ವಾ ಮುರುಡೇಶ್ವರ ನಾನು ಯಾವತ್ತೂ ಊಟಕ್ಕೆ ಹೋಗಿಲ್ಲಪ್ಪ, ಅಂದರೆ ಹೊರಗಡೆ ಹೋಗಿಲ್ಲ ನಾವೆಲ್ಲ, ಬರೀ ನಾವು ಹೊರಗಡೆ ಇದಕ್ಕೆ ಹೋಗಿ ಅಲ್ಲ ದೇವಸ್ಥಾನದಲ್ಲಿ ಹೇಳ್ತಾರಲ್ಲ. ಮೋಸ್ಟ್ಲಿ ಹೋಗ್ತಾ ಇದ್ರಲ್ಲಿ ಇಲ್ಲಿ ಈ ರೂಟಲ್ಲಿ ಹೋದ ಸಿಗುತ್ತೆಲ್ಲ ಗೊತ್ತಿಲ್ಲ. ದೇವಸ್ಥಾನ ಇಡಗುಂಜಿನ ಆನೆಗುಡ್ಡೆ ಅನ್ಸುತ್ತೆ. ಅದು ಅಣ್ಣ ಅದು ಕಚ್ಚಿದ್ರೆ ಎಷ್ಟು ಅರ್ಧ ಲೀಟ್ರ್ ಎಳೀತೆ, ಗೊತ್ತಾ ಎಳೀತೆ. ಕೆಟ್ಟ ಅದು ಕುಡಿಯೋದು ಕೆಟ್ಟ ರಕ್ತ ಅಂತಾರೆ, ಅದು ಕೆಟ್ಟ ರಕ್ತ ಅಂತಾರೆ ಕುಡಿಯೋದು. ನಮ್ಮ ತಮ್ಮಣ್ಣಂಗೆ ಕಚ್ಚಿತ್ತು ಹಾಂ, ಅವನು ತೋರಿಸಿದ್ದ ಕಾಲಿಗೆ ಕಚ್ಚಿದ್ದು ಇಷ್ಟೊಂದು ರಕ್ತ ಹೋಗಿತ್ತು ಅಂತ ಹೇಳಿ ತೋರಿಸಿದ್ದ. ಹೋಗುತ್ತೆ ಅಂದರೆ ಇಲ್ಲ ಬರ್ತವೆ, ಫುಲ್ ದಪ್ಪ ಆದ್ಮೇಲೆ ಬಿಡ್ತವೆ, ಅವಾಗ ಬ್ಲಡ್ ಹೋಗ್ತಾ ಇರುತ್ತೆ. ಬಟ್ ಆದರೆ ಏನಪ್ಪ ಅಂದರೆ ಬ್ಲಡ್ ಹೋಗೋದು ನೋಡೋಕ್ಕಾಗಲ್ಲ ಹಂಗೆ. ಹೌದು, ಅವನು ಅದನ್ನೇ ಹೇಳಿದ್ದ, ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದ ನಮ್ಮ ತಮ್ಮನ. ನನ್ನೇ ಟಾರ್ಗೆಟ್ ಮಾಡುತ್ತೆ. ಅವಾಗಲೇ ಕಚ್ಚಿದಲ್ಲ ನಿಂಗೆ. ಅದೇ ಥರದ ಹುಳನೇ, ಅದೇ ಥರದ ಹುಳ ಇದ್ದಂಗೆ ಇದಾವೆ ಇಲ್ಲಿ ಮೋಸ್ಟ್ಲಿ. ಚೆನ್ನಾಗಿದೆ. ಅಪ್ಪು ಡೌನು ಏನ್ ಚಿನ್ನೆ ಚಿನ್ನಿಮಗೆ ಸ್ಕೂಲಿಗೆ ನಿನ್ನ ಕಳ್ಸಿರಲ್ಲ, ಅಲ್ಲಿ ಕಾಡೊಳಗೆ ಹೋಗ್ತಿದಾರೆ ನೋಡೋಣ ಅವ್ರ ಮನೆಗೆ. ಹಂಗೆ ಹೋಗದ ಅವ್ರ ಮನೆಗೆ ಅಲ್ಲೇ ಶಾರ್ಟ್ ಕಟ್ಕೊಂಡು ಇರ್ತಾವ. ಹಿಂದೆಗಡೆ ಸೆಕ್ಯೂರಿಟಿ ನೋಡಿ ಹಂಗಿತ್ತೆ, ಅದೇ ಅಲ್ಲ. Z+. ಹೌದು, ಇಲ್ಲೆಲ್ಲ ಜಾಸ್ತಿ ನಾಯಿಗಳನ್ನ ಸಾಕೊಂಡಿರ್ತಾರೆ. Z+ ಸೆಕ್ಯೂರಿಟಿ. ನಾವು ಮುಂದೆ ಫುಲ್ಲು ಏರಿದೆ, ಫುಲ್ಲು ಅಪ್ಪಿದೆ, ಅಪ್ಪಲ್ಲಿ ಗಾಡಿ ಹೋಗ್ತಾ ಇದೆ, ಎಳಿತಾನೇ ಇಲ್ಲ ಅಂತಿದೆ. ಆದರೆ ಕರ್ಬಸಕ್ಕೂ ತಲೆ ಮಾತ್ರ ಕಾಣ್ತಿದೆ. ಅಯ್ಯೋ ಅಕ್ಕ ಬಗ್ಗಕ್ಕ. ನಾವಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಇಲ್ಲೊಂದು ಹುಳ ನಮಗೆ ಏಟ್ ಬಾರಿಸ್ತೈತೆ ಆಗ್ಲೆಯಿಂದ. ಇಂಥ ವಾತಾವರಣದಲ್ಲೂ ನಾನು ತುಂಬ ಬೆವಿತಾ ಇದ್ದೀನಿ. ನೋಡಿ ನನ್ನ ತಲೆ ಹೆಂಗೆ ಕಾಣ್ತಿದೆ. ಇಂಥ ಮಳೆ ಬರ್ತಿದೆ ಅಂದ್ರೆ ಮಳೆ ಬಂದು ನಿಂತಿದೆಯಲ್ಲ, ಅದಕ್ಕೆ ನೀನು ಫುಲ್ ಬೆಂದು ಹೋಗಿರ್ತೀಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ನೋಡಿ ಇವತ್ತು ನನ್ನ ಬರ್ತಡೇ ಇತ್ತು, ಹಂಗಾಗಿ ನಾವು ಭೀಮೇಶ್ವರಕ್ಕೆ ಬಂದಿದ್ದೀವಿ. ಭೀಮೇಶ್ವರ ಪಕ್ಕ ಸೋಮೇಶ್ವರ ನೋಡ್ಕೊಂಡು ಹೋಗ್ತೀವಿ. ಆಕ್ಚುಲಿ ಗಾಯ್ಸ್ ಇವತ್ತು ಅಪ್ಪಣ್ಣನ ಬರ್ತಡೇ, ಹಂಗಾಗಿ ನಾವು ಈ ಟ್ರಿಪ್ ಬಂದಿರೋದು. ಹ್ಯಾಪಿ ಬರ್ಡೇ ಅಣ್ಣ. ಹಂಗಾಗಿ ಭೀಮೇಶ್ವರ ಎಲ್ಲ ಪ್ಲೇಸ್ಗಳು ಅದು ಅಕ್ಕ ಒಂಚೂರು ಹಿಂಗೆ ಮತ್ತಿದ್ದ ಹಿಂಗೆ ಮಾಡಕ್ಕ ಮೊಬೈಲ್ ಬಿಡ್ಬೇಡ, ವಿಡಿಯೋ ಮಾಡಿರೋದೆಲ್ಲ ಹೋಗುತ್ತೆ. ಸೂಪರ್ ಅಂದ್ರೆ ಸೂಪರ್ ಅವ್ರ ಹಂಗ ನೀಟಾಗಿ ಕುತ್ಕೊಳಕ್ ಲೆವೆಲಾಗಿ ಹೋಗ್ತಿರ್ಕಣಮ್ಮ. ಪೂರ್ತಿ ಚಿನ್ನಿಮ್ಮ ಉದ್ರು ಹೋಗ್ತಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಉಲ್ಡಾಡ್ತಿದ್ವಿ ಜೀಪಲ್ಲಿ. ಎಲ್ಲರೂ ದೂರ ಆಡ್ತಾ ಇದ್ದಾರೆ. ಅಲ್ಲಿ ತೀರ್ಥ ಸ್ವಲ್ಪ ಜಾಸ್ತಿ ಆಯ್ತು ಎಲ್ರಿಗೂ, ಹಂಗಾಗಿ ಎಲ್ಲರೂ ದೂರ ಆಡ್ತಾ ಇದ್ದಾರೆ. ಇವನು ಅಣ್ಣ ಅವಾಗಿಂದ ಕ್ಯಾಮ್ರಾ ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ. ಸೂಪರ್ ಸೂಪರ್. ಏನು ನಮ್ಮ ಚೆಂಡು ಅಂತ ಇಂಟೆಲಿಜೆಂಟ್ ಫೆಲೋ. ನೈಟ್ ಲೇಟಾಗಿ ಮಲಗ್ತಾನೆ, ನೈಟ್ ಲೇಟಾಗಿ ಮಲಗ್ತಾನೆ, ಬೆಳಗ್ಗೆ ಎದ್ದೇಳೋದೇ ಇಲ್ಲ, ಮತ್ತೆ ಸಂಜೆನೇ ಎದ್ದೇಳ್ತಾನೆ. ಗುಂಡ ಅಂತೇಳಿ ಅಲ್ಲಿ ಗುಂಡ ಗುಂಡ ಅಂತ ಹೆಸರು, ಆದ್ರೆ ಸಣ್ಣ ಇದ್ದಾನೆ ಸ್ವಲ್ಪ ಅಷ್ಟೇ. ಕಾಣ್ತಾನೆ ಅಣ್ಣನಿ. ಅವ್ರ ಅತ್ತೆ ತೊಡೆ ದಪ್ಪ ಸಿಕ್ಬಿಡತ್ತೆ, ಮಕೊಂಬಿಟ್ಟವನೆ. ಏನಣ್ಣ ಹೇಳಿದ್ದೀನೋ, ಮಂಜಮ್ಮ ತಿಂದಿದ್ದೆಲ್ಲ ನೇತ್ರಕ್ಕ ತಿಂದಿದ್ದೆ, ಇನ್ನೆಲ್ಲಿಗ ಹೋಗ್ತೈತೆ ಅಂತಾನೆ ಹೇಳಿದ್ದು. ಅಲ್ಲಿಗೆ ಹೋಗ್ತಿರೋದು ಮತ್ತೆ ಎಲ್ಲದು. ನಾವೆಲ್ಲ ಕೆಳಗೆ ನಿಂಗೆ ಟಾಟಾ ಮಾಡ್ತಾ ಇರ್ತೀವಿ, ಬಾಯ್ ಫ್ರೆಂಡ್ಸ್ ಅಂತ. ನೀನು ಹೋಗು ಅಂತೇಳಿ. ಮತ್ತೆ ಅಲ್ಲ, ಮತ್ತೆ ಹುಡ್ಕಕ್ಕೇನು ಬರಲ್ಲ ನಾವು, ಹುಡ್ಕಕ್ಕೇನು ಬರಲ್ಲ.
ಗೊತ್ತಲ್ಲ ನಮ್ಮ ಪಾಯಿಂಟ್. ಅಣ್ಣ ಹೋದಾಗ ಒಂದ್ ಸ್ವಲ್ಪ ಹೋದಾಗ ಫೀಲ್ ಆಯ್ತು, ಬಂದಾಗ ಮಾತಾಡ್ಕೊಂಡು ಬರೀ ಇದ್ರಲ್ಲೇ ಬಂದ್ಬಿಟ್ವಿ. ಚೆನ್ನಾಗಿತ್ತು. ಬಂದಿದ್ದು ಗೊತ್ತಾಗ್ಲಿಲ್ಲ. ಹೋಗ್ತಾ ಸ್ವಲ್ಪ ಭಯದಲ್ಲಿ ಹೋದ್ವಾ, ಬರ್ತಾ ಆರಾಮಾಗಿ ಬಂದ್ವಿ. ಈ ಕಡೆ ಬರ್ರಿ, ಬೈಕ್ ಬಂತು. ಬೇರೆ ಈಗ ನೋಡಿ ದುಡ್ಡೆಲ್ಲ ಕೊಡ್ತಿರೋ ಕ್ಯಾಶರ್ ಇವರೇ. ಜೋಬಲ್ ಕೈ ಹಾಕ್ತಿರೋ ನೋಟ್ ಕೂಡ ಸಿಗ್ತಿಲ್ಲ. ಎಲ್ಲ ಪರ್ಪಲ್ ನೋಟ್ ಸಿಗ್ತಾ ಇದಾವೆ, ಗ್ರೀನ್ ನೋಟ್ ಒಂದು ಸಿಗ್ತಾ ಇಲ್ಲ. ಹೆಂಗಿತ್ತು ಭೀಮೇಶ್ವರ? ಸೂಪರಾ? ನಿಮ್ಗೆ ಸೂಪರ್ ಡೂಪರಾ? ಮಲಗಿತ್ತಾ? ಭೀಮೇಶ್ವರ ಯಾರಿಗೆ ಯಾವ್ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು? ಸೂಪರಾ? ನಮಗೂ ಸೂಪರ್ ಆಗಿತ್ತು. ಈ ಟೀ ಖಾಲಿ ಆಯ್ತು, ಅವ್ರು ಕಾಫಿ ಮಾಡ್ಬೇಕಿತ್ತು. ಅಕ್ಕ ಅಲ್ಲಕ್ಕ, ಅಕ್ಕ ನೀನು ಫಸ್ಟ್ ನೀನು ಮಂಡಕ್ಕಿ ತಗೊಳಕ್ಕ. ನೀನು ಮಂಡಕ್ಕಿ 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 ಅಂತ ಹೇಳ್ತಾನೆ. ನಮ್ಮ ಜಾನು ಸೇಫಾಗಿ ಅಲ್ಲಿದ್ದಾರೆ. ಜಾನ್ ಬಿಬಿ, ವಾವ್ ಸೇಫ್ ಪ್ಲೇಸ್. ಅಯ್ಯೋ ದೇವ್ರೆ, ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡೈತಲ್ಲ ಬಂಗಾರಿ. ಇದು ಆಕೆ ಸಿಟ್ಟು ಜಾನು, ಆಕೆ ಸಿಟ್ಟು. ಆ್ಯಕ್ಚುಲಿ ನೇತ್ರಕ್ಕ ಅಂತೂ ಮಂಡಕ್ಕಿ ಮಂಡಕ್ಕಿ ಅಂತ ಹೇಳ್ತಾನೆ ಇದ್ರು. ಬಿಕಾಸ್ ಮಳೆ ಬರ್ತಿತ್ತಲ್ವ, ವೆದರ್ ಅಂತೂ ತುಂಬ ಕೂಲಾಗಿತ್ತು, ಚೆನ್ನಾಗಿತ್ತು. ಏನಾದರೂ ಸ್ಪೈಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಆಂಟಿ ಮಂಡಕ್ಕಿ ಮಾಡ್ಕೊ ಬಂದಿದ್ರಲ್ಲ, ಟೇಸ್ಟಿಯಾಗಂತೂ ಸಕ್ಕತ್ತಾಗಿತ್ತು. ಹಾಗೆ ಮಂಡಕ್ಕಿನೂ ತಿನ್ಕೊಳ್ತಾ ನಾವು ಕೂಡ ಮುರುಡೇಶ್ವರ ಬಂದ್ವಿ. ಮುರುಡೇಶ್ವರ ಬರೋಷ್ಟರಲ್ಲಿ 4:15 ಆಗಿಬಿಡ್ತು. ಹಾಗಾಗಿ ಫಸ್ಟಿಗೆ ಊಟ ಮಾಡ್ಕೊಳ್ಳೋಣ, ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೇಳಿದ್ರು. ಸರಿ ಅಂತೇಳಿ ಊಟಕ್ಕೆ ಅಂತ ಬಂದ್ವಿ. ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದರಲ್ಲಂತೂ ಏನೂ ಇಲ್ಲ, ಟೇಸ್ಟ್ ಚೆನ್ನಾಗೇ ಇರಲಿಲ್ಲ. ಬಟ್ ಅದಕ್ಕೆ 250 ಅಂತೆ, ವರ್ತೆ ಇಲ್ಲ ಅದಕ್ಕೆ. ಹಾಗೆ ಪೂರಿ, ಚಿನಿಮ ಪೂರಿ ಬೇಕು ಅಂದ್ಲು ಅಂತೇಳಿ ಚಿನಿಮಗೆ ಜಾನುಗೆ ಪೂರಿ, ನಾನು ಫ್ರೈಡ್ ರೈಸು, ಕೆಲವ್ರು ದೋಸೆ ಗೋಬಿ ಎಲ್ಲ ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ನಾವೆಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ಅಪ್ಪಣ್ಣವರೆಲ್ಲ ಮೊದಲೇ ಕೆಳಗೆ ಕಾರ್ ಹತ್ರನೇ ಇದ್ದರು. ನಾನು ಭಾಗ್ಯಕ್ಕ ಮತ್ತು ಅಂಕಲ್, ಭಾಗ್ಯಕ್ಕರಕ್ಕ ಅಷ್ಟೇ ಹೊರಟು ಬಂದ್ವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬೀಚಿಗೆ ಹೋಗೋಣ ಅಂತ ಹೇಳಿದ್ರೆ ಬೀಚಲ್ಲಿ ಆಟ ಆಡೋಕ್ಕೆ ಬಿಡಲಿಲ್ಲ ನಮಗೆ. ಬಿಕಾಸ್ ಮಳೆ ಬರ್ತಿತ್ತಲ್ವ, ಹಾಗಾಗಿ ಆಟ ಆಡೋದು ಬೇಡ ಅಂತೆಲ್ಲ ಅಲ್ಲಿ ಅಲೋ ಇರಲಿಲ್ಲ. ಅದಕ್ಕೆ ಅಪ್ಪಣ್ಣ ಈಕೋ ಬೀಚ್ ಅಂಥೇಳಿ 1 hour ಹತ್ರ ಅಲ್ಲಿ ಕರ್ಕೊಂಡು ಬಂದರು. ಅದಂತೂ ಸೂಪರಾಗಿತ್ತು. ಬಟ್ ಇಲ್ಲೇನಪ್ಪ ಅಂದರೆ ಇಲ್ಲೂ ಸೇಮ್ ಆಯಿತು. ಅಲ್ಲಂತೂ ಬೀಚ್ ಹತ್ರ ಹೋಗೋಕ್ಕೆ ಬಿಡಲಿಲ್ಲ. ಬಟ್ ಇಲ್ಲಿ ಬೀಚ್ ಹತ್ರ ಬರ್ಬೋದಿತ್ತು. ಬಟ್ ಅಲ್ಲಿ ನೀರಲ್ಲಿ ಹೋಗಿ ಆಟ ಆಡೋ ಥರ ಇರಲಿಲ್ಲ. ಬಿಕಾಸ್ ಮಳೆ ಬರ್ತಿತ್ತಲ್ವ, ಜೋರಾದ ಅಲೆ ಬರ್ತಾಯಿತ್ತು. ಅವರು ಕೂಡ ನಮ್ಮ ಸೇಫ್ಟಿಗಾಗಿ ಬೇಡ ಅಂಥೇಳಿ ಅವರು ಹೇಳಿದರು. ಅಲ್ಲಿ ಯಾರಿಗೂ ಆಟ ಆಡೋಕ್ಕೆ ಬಿಡಲಿಲ್ಲ. ಬಟ್ ಹತ್ರ ಬರ್ಬೋದಿತ್ತು, ಬಂದು ಆಟ ಆಡ್ಬೋದಿತ್ತು. ಚಿನಿಮ ಜಾನು ಅಂತೂ ಫುಲ್ ಖುಷಿಯಾದರು. ಆ ಮರಳೆಲ್ಲ ನೋಡಿಬಿಟ್ಟು ಅದರಲ್ಲಿ ಮಮ್ಮಿ ಮನೆ ಕಟ್ತೀನಿ ಅಂತೆಲ್ಲ ಆಟ ಆಡ್ಕೊಂಡಿದ್ರು. ನಮ್ಮ ಜಾನು ಅಂತೂ ನೀರ ಹತ್ರ ಬರ್ತಾನೆ ಇರಲಿಲ್ಲ. ಅವಳು ಫುಲ್ ಹೆದರ್ಕೊಳ್ತಿದ್ಲು. ಚಿನಿಮನಾದರೂ ಒಂದು ಸ್ವಲ್ಪ ಹೊತ್ತು ಬಂದು ಆಟ ಆಡಿದ್ಲು. ನಾನು ಚಿನಿಮ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಹಾಗೆ ಇಲ್ಲಿ ನೇಮ್ ಬರೆಯೋದಿತ್ತಲ್ವ, ಈ ಕಡೆ ದೇವಿ ಮಂಜು, ಚಿನಿಮ ಜಾನು ಅಂತೆಲ್ಲ ನೇಮ್ ಬರೀತಾ, ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಟೆಲಿಗೆ ಹೋಗಿ ಈಗ 1 hour ಬಂದಿದ್ದೀವಿ ಅಂದರೆ ಫಿಶ್ ತಿಂದೆ ಹೋಗೋಕ್ಕಾಗತ್ತಾ ಅಂತೇಳಿ ಫಿಶ್ನ ಆರ್ಡ್ರ್ ಮಾಡಿಕೊಂಡು ಫಿಶ್ ಕೂಡ ತಿನ್ಕೊಂಡು, ಹಾಗೆ ಇವತ್ತು ಅಪ್ಪಣ್ಣನ ಬರ್ಡೇ ಅಲ್ವಾ, ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂಥೇಳಿ ಕೇಕ್ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಒಂದು ಕಡೆ ಕಾರ್ ನಿಲ್ಲಿಸಿ ಕೇಕ್ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಮಧ್ಯರಾತ್ರಿ 1 ಗಂಟೆನೇ ಆಗಿತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.